ಪಿಲಿಪಿಲಿ ಟಿವಿ. ಅಕ್ಬರನ ಆಸ್ಥಾನದಲ್ಲಿ ಅಲಿಖಾನ್ ಎಂಬ ಒಬ್ಬ ಸರ್ದಾರನಿದ್ದ. ಒಮ್ಮೆ ಅಕ್ಬರನು ತನ್ನ ಆಸ್ಥಾನದಲ್ಲಿ ಕುಳಿತಿದ್ದಾಗ ಅವನು ಬಂದು, ನಿನ್ನೆ ರಾತ್ರಿ ನಾನು ನಿಮ್ಮ ಆಸ್ಥಾನದ ಎಲ್ಲ ಅಧಿಕಾರಿಗಳನ್ನು ನಮ್ಮ ಮನೆಗೆ ಊಟಕ್ಕೆ ಕರೆದಿದ್ದೆ. ಎಲ್ಲರೂ ಊಟ ಮಾಡಿ ಹೊರಟು ಹೋದ ಮೇಲೆ ನನ್ನ ಮನೆಯಲ್ಲಿಯ ಕೆಲವು ಬೆಲೆ ಬಾಳುವ ವಸ್ತುಗಳು ಕಳುವಾಗಿರುವುದು ನನ್ನ ಗಮನಕ್ಕೆ ಬಂದಿದೆ. ನಿಮ್ಮ ಸಭಿಕರಲ್ಲೇ ಯಾರೋ ಒಬ್ಬರು ಆ ವಸ್ತುಗಳನ್ನು ಕದ್ದಿದ್ದಾರೆ. ದಯವಿಟ್ಟು ನನಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ವಿನಂತಿಸಿಕೊಂಡ. ಅಕ್ಬರನು ಆ ಕಳುವಿನ ತನಿಖೆಯನ್ನು ಬೀರ್ಬಲನಿಗೆ ಒಪ್ಪಿಸಿದ. ಬೀರ್ಬಲ್ ತುಂಬ ಹೊತ್ತು ಯೋಚಿಸಿದ ನಂತರ ಕತ್ತೆಯೊಂದನ್ನು ತಂದು, ಇದೊಂದು ಚಮತ್ಕಾರಿ ಕತ್ತೆ. ಕಳ್ಳರನ್ನು ಪತ್ತೆ ಮಾಡುವುದೇ ಇದರ ಕೆಲಸ. ಆದ್ದರಿಂದ ನೀವೆಲ್ಲ ಕತ್ತೆಯ ಹಿಂಭಾಗದಲ್ಲಿ ಸಾಲಾಗಿ ನಿಲ್ಲಿರಿ ಎಂದು ಸಭಿಕರಿಗೆ ಹೇಳಿದ. ಬೀರ್ಬಲ್ ಇದೇನನ್ನು ಮಾತನಾಡುತ್ತಿದ್ದಾನೆಂದು ಸಭಿಕರಿಗೆ ತಿಳಿಯದಾಯಿತು. ಆದರೂ ಅವನ ಆಜ್ಞೆಯನ್ನು ಪಾಲಿಸಿ ಕತ್ತೆಯ ಹಿಂಭಾಗದಲ್ಲಿ ಒಂದು ಸಾಲಿನಲ್ಲಿ ನಿಂತುಕೊಂಡರು. ಆಗ ಬೀರ್ಬಲ್ ಆಸ್ಥಾನಿಕರನ್ನು, ಈಗ ನೀವು ಒಬ್ಬೊಬ್ಬರಾಗಿ ಬಂದು ಕತ್ತೆಯ ಬಾಲವನ್ನು ಮುಟ್ಟಿ ನಾನು ಕಳವು ಮಾಡಿಲ್ಲ ಎಂದು ಹೇಳಿ ಪ್ರಮಾಣ ಮಾಡಿ ಎಂದು ಹೇಳಿದ. ಸಭಿಕರೆಲ್ಲರೂ ಹಾಗೆ ಮಾಡಿದರು. ಎಲ್ಲರ ಸರದಿ ಮುಗಿದ ಮೇಲೆ ಬೀರ್ಬಲ್, ಈಗ ಎಲ್ಲರೂ ನಿಮ್ಮ ಅಂಗೈಗಳನ್ನು ನನಗೆ ತೋರಿಸಿ ಎಂದ. ಎಲ್ಲರೂ ತಮ್ಮ ಅಂಗೈಗಳನ್ನು ತೋರಿಸಿದರು. ಆಗ ಬೀರ್ಬಲ್ ಅಲಿಖಾನನತ್ತ ಬೆರಳು ತೋರಿಸಿ, ಬೇರ್ಯಾರೂ ಕಳವು ಮಾಡಿಲ್ಲ, ನೀನೇ ಕಳವು ಮಾಡಿ ಸಭಿಕರ ಮೇಲೆ ಸುಳ್ಳು ಆರೋಪ ಹೊರಿಸಿರುವೆ ಎಂದ. ಬೀರ್ಬಲ್ನ ಮಾತು ಕೇಳಿ ಎಲ್ಲರಿಗೂ ಆಶ್ಚರ್ಯವಾಯಿತು. ಅಲಿಖಾನನೇ ಕಳವು ಮಾಡಿದ್ದಾನೆಂದು ನಿನಗೆ ಹೇಗೆ ಗೊತ್ತಾಯಿತು ಎಂದು ಅಕ್ಬರ್ ಬೀರ್ಬಲ್ನನ್ನು ಪ್ರಶ್ನಿಸಿದ. ತುಂಬ ಸುಲಭ ಅಕ್ಬರ್, ನಾನು ಕತ್ತೆಯ ಬಾಲಕ್ಕೆ ಕಪ್ಪು ಮಸಿಯನ್ನು ಲೇಪಿಸಿದ್ದೆ. ಯಾರು ಕತ್ತೆಯ ಬಾಲವನ್ನು ಮುಟ್ಟಿ ಪ್ರಮಾಣ ಮಾಡಿದ್ದಾರೋ ಅವರ ಕೈಗಳೆಲ್ಲ ಮಸಿಯಿಂದ ಕಪ್ಪಾಗಿದ್ದವು. ಆದರೆ ಅಲಿಖಾನನಿಗೆ ತಾನೇ ಅಪರಾಧಿ ಎಂಬ ಅಳುಕು ಇದ್ದುದರಿಂದ ಅವನು ಕತ್ತೆಯ ಬಾಲವನ್ನು ಮುಟ್ಟಿರಲಿಲ್ಲ. ಆದ್ದರಿಂದ ಅವನ ಅಂಗೈಗೆ ಮಸಿ ಅಂಟಿಕೊಂಡಿರಲಿಲ್ಲ. ಇದರಿಂದ ಅವನೇ ಅಪರಾಧಿ ಎಂಬುದು ಖಚಿತವಾಯಿತು ಎಂದು ಹೇಳಿದ. ಬೀರ್ಬಲ್ನ ಬುದ್ಧಿವಂತಿಕೆಗೆ ಸಭಿಕರೆಲ್ಲರೂ ತಲೆದೂಗಿದರು. ಈ ಕಥೆಯ ನೀತಿ ಏನೆಂದರೆ, ಸತ್ಯವನ್ನು ಯಾವತ್ತೂ ಮರೆಮಾಚಲು ಸಾಧ್ಯವಿಲ್ಲ ಹಾಗೂ ಅಪರಾಧ ಮಾಡಿದವನು ತನ್ನ ಭಯದಿಂದಲೇ ಸಿಕ್ಕಿ ಬೀಳುತ್ತಾನೆ. ಈ ಕತೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.